ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಮೊದಲನೇದಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಆ ಒಂದು ಹೇಳಿಕೆ, ತದಾದ ನಂತರ ರಾಜ್ಯಕ್ಕೆ ಸುರ್ಜೇವಾಲರ ಭೇಟಿ, ಇವೆರಡೂ ಕೂಡ ರಾಜಕಾರಣದಲ್ಲಿ, ಅದರಲ್ಲೂ ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸಿದೆ. ಮೊದಲನೇದಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆ ಒಂದು ಹೇಳಿಕೆ ಏನು ಅಂತಂದ್ರೆ, ಯಾರು ಕೂಡ ಸಿಎಂ ಬದಲಾವಣೆಯ ವಿಚಾರವನ್ನ ಮಾಧ್ಯಮದ ಮುಂದಾಗ್ಲಿ ಸಾರ್ವಜನಿಕರ ಮುಂದಾಗ್ಲಿ ಮಾತನಾಡುವ ಹಾಗಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಈ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾರೆ. ಯಾವಾಗ ಹೈಕಮಾಂಡ್ ಡಿಸಿಷನ್ ತಗೊಳುತ್ತೋ ಆಗ ಅದರಲ್ಲಿ ಬದಲಾವಣೆಗಳಾಗತ್ತೆ ಹೊರತು ಯಾವೊಬ್ಬ ಶಾಸಕರಾಗಿರಬಹುದು, ಸಚಿವರಾಗಿರಬಹುದು, ಯಾರೇ ಆಗಿರಬಹುದು, ಎಲ್ಲೂ ಕೂಡ ಸಿಎಂ ಬದಲಾವಣೆಯ ವಿಚಾರವನ್ನ ಮಾತನಾಡಬಾರದು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಆ ಒಂದು ಹೇಳಿಕೆಯಿಂದ ಇನ್ನಷ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಒಳಜಗಳ ಇದೆ ಹಾಗೂ ಸಿಎಂ ಕುರ್ಚಿಗೋಸ್ಕರ ಒಂದಿಷ್ಟು ನಾಯಕರು ಜಟಾಪಟಿಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ತಿಳಿಯುತ್ತೆ. ಇನ್ನೊಂದು ಸುರ್ಜೇವಾಲರ ಎಂಟ್ರಿ. ಎಸ್, ಕಾಂಗ್ರೆಸ್ನಲ್ಲಿ ರಾಜಣ್ಣ ಅವರು ಒಂದು ಮಾತು ಹೇಳ್ತಾರೆ. ಏನು ಮಾತು ಹೇಳ್ತಾರೆ? ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡ್ತಾರೆ. ಅದಾದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಲ್ಲ ಒಂದು ಬೆಳವಣಿಗೆಗಳು ಕಾರಣ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ಧವಾಯ್ತಾ ವೇದಿಕೆ ಎನ್ನುವಂತಹ ಪ್ರಶ್ನೆ ಮುಂದಾಗುತ್ತೆ. ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಹೈಕಮಾಂಡ್ ಮುಂದಾಗುತ್ತೆ. ಶಾಸಕರಿಂದ ಅಭಿಪ್ರಾಯ ಸಂಗ್ರಹಕ್ಕೆ ಇಳಿದಿರುವಂತಹ ವರಿಷ್ಠರು, ಹೌದು, ಕಾಂಗ್ರೆಸ್ನ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅದೇನು ಅಂತಂದ್ರೆ ಸುರ್ಜೇವಾಲರ ಎಂಟ್ರಿ. ಹೌದು, ರಾಜ್ಯಕ್ಕೆ ಸುರ್ಜೇವಾಲರನ್ನ ಕಳಿಸುತ್ತೆ ಹೈಕಮಾಂಡ್. ಇಲ್ಲಿ ಒಂದಿಷ್ಟು ಶಾಸಕರು ತಮ್ಮ ಒಳಗಿರುವಂತಹ ಒಂದಿಷ್ಟು ಕಷ್ಟಗಳನ್ನ ಹಾಗೂ ಭಿನ್ನಾಭಿಪ್ರಾಯಗಳನ್ನ ಸುರ್ಜೇವಾಲರಿಗೆ ಹೇಳ್ಕೊಳ್ಬೇಕು ಅಂತ ಹೇಳಿ ತುದಿಗಾಲಿನಲ್ಲಿ ನಿಂತ್ಕೊಂಡಿರ್ತಾರೆ. ಅವ್ರಿಗೆಲ್ರಿಗೂ ಕೂಡ ಸದವಕಾಶ ಬಂದಿರುವಂತೆ ಕಾಣಿಸುತ್ತೆ. ಸುರ್ಜೇವಾಲ ಅವರು 3 ದಿನ ಉಳ್ಕೊಳ್ತಾರೆ. 40 ಶಾಸಕರನ್ನ 1-to-1 ಮಾತನಾಡ್ತಾರೆ, ಭೇಟಿ ಮಾಡ್ತಾರೆ. ಆ 1-to-1 ಕಾರ್ಯಕ್ರಮದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಶಾಸಕರು ಏನ್ ಬೇಕಾದ್ರೂ ಹೇಳ್ಬಹುದು. ಅದು ಸಿದ್ದರಾಮಯ್ಯ ಅವರ ಕುರ್ಚಿ ವಿಚಾರವಾಗಿರ್ಲಿ, ಡಿ.ಕೆ. ಶಿವಕುಮಾರ್ ಅವರ ಕುರ್ಚಿ ವಿಚಾರ ಆಗಿರ್ಲಿ, ಅಂದ್ರೆ ಸಿಎಂ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ಲಿ ಎನ್ನುವಂತ ಆಸೆಯನ್ನು ಕೂಡ ಹೇಳ್ಕೊಂಡಿರಬಹುದು, ಗೊತ್ತಿಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ತಮ್ಮ ಅಸಮಾಧಾನವನ್ನ ಹಂಚಿಕೊಳ್ತಾರೆ ಸುರ್ಜೇವಾಲರೊಂದಿಗೆ. ಶಾಸಕರ ಜೊತೆಗೆ ಅನುದಾನಗಳ ಸಮಸ್ಯೆಯ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಎನ್ನುವಂತಹ ಮಾತು ಈಗ ಹೊರಗಡೆ ಕೇಳಿ ಬರ್ತಾ ಇರುವಂಥದ್ದು. ಹೌದು, ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಕ್ಷೇತ್ರಕ್ಕೆ ಅನುದಾನಕ್ಕೋಸ್ಕರ ಶಾಸಕರು ಸುರ್ಜೇವಾಲರನ್ನ ಭೇಟಿ ಮಾಡುವಂತಹ ಒಂದಿಷ್ಟು ಪ್ರಮೇಯಗಳು ಕೂಡ ಇದೆ. ಈಗ ಭಾರಿ ಕುತೂಹಲವನ್ನ ಕೆರಳಿಸಿದೆ ಕಾಂಗ್ರೆಸ್ನ ಶಾಸಕರ ಜೊತೆಗಿನ ಈ ಒಂದು ಸಭೆ. ಇನ್ನು ಒಂದಿಷ್ಟು ವರದಿಗಳ ಪ್ರಕಾರ ಹಾಗೂ ಮೂಲಗಳ ಪ್ರಕಾರ ಮಾತನಾಡ್ಕೊಳ್ತಾ ಇರೋದು ಏನು ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಇರುವಂತಹ ಒಂದಿಷ್ಟು ಶಾಸಕರು ಖುದ್ದು ಸುರ್ಜೇವಾಲ ಅವರನ್ನ ಭೇಟಿಯಾಗ್ಲಿಕ್ಕೆ ತಮ್ಮ ಅಸಮಾಧಾನವನ್ನ ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಎನ್ನುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಆಲ್ಮೋಸ್ಟ್ ಆಲ್ ಶಾಸಕರೆಲ್ಲರೂ ಕೂಡ ಆ ಒಂದು ಚರ್ಚೆಗೆ ಅಥವಾ ಆ ಒಂದು ಅಸಮಾಧಾನವನ್ನ ಹೇಳಿಕೊಳ್ಳುವಂತಹ ಸಭೆಗೆ 1-to-1 ಭೇಟಿಗೆ ಪಾಲ್ಗೊಳ್ತಾ ಇರುವಂಥದ್ದು. ಇದು ಕೂಡ ಡಿ.ಕೆ. ಶಿವಕುಮಾರ್ ಅವರ ಕುತಂತ್ರವಾ ಎನ್ನುವಂತಹ ಪ್ರಶ್ನೆ ಕೂಡ ಈಗ ಎದ್ದಿದೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಗೆ ಎಲ್ಲಾ ವೇದಿಕೆಗಳು ಸಿದ್ಧವಾದಂತೆ ಕಾಣ್ತಾ ಇದೆ. ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಹೈಕಮಾಂಡ್ ಮುಂದೆ ಬರುತ್ತೆ. ಶಾಸಕರಿಂದ ಅಭಿಪ್ರಾಯ ಸಂಗ್ರಹಕ್ಕೆ ಇಳಿದಂತಹ ವರಿಷ್ಠರು ಸುರ್ಜೇವಾಲರಿಂದ ಶಾಸಕರ ಜೊತೆಗೆ 1-to-1 ಸಭೆಗೆ ನಿಶ್ಚಯ ಮಾಡುತ್ತೆ. ಅವ್ರು ಬರ್ತಾರೆ, 1-to-1 ಸಭೆಯನ್ನ ಕೂಡ ಮಾಡ್ತಾರೆ. ಶಾಸಕರ ಜೊತೆಗೆ ಅನುದಾನದ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಹೊರವಲಯದಲ್ಲಿ ಪಸರಿಸಿರುವಂತಹ ನ್ಯೂಸ್. ನಾಯಕತ್ವ ಬದಲಾವಣೆಯ ಚರ್ಚೆಗಳು ಕೂಡ ಆಗುವಂತಹ ಸಾಧ್ಯತೆ ಜೋರಾಗಿ ಇದೆ. 40 ಶಾಸಕರ ಜೊತೆಗೆ ಸಭೆಯನ್ನ ನಡೆಸ್ತಿರೋದು ಯಾಕೆ ಸುರ್ಜೇವಾಲ ಅವರು ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಬಲ್ಲ ಮೂಲಗಳ ಪ್ರಕಾರ ಅಥವಾ ಬೇರೆಯೊಂದು ಮಾಹಿತಿಯ ಪ್ರಕಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಡಿ.ಕೆ. ಶಿವಕುಮಾರ್ ಅವರೇ ಸುರ್ಜೇವಾಲರನ್ನ ಈ ಒಂದು ರಾಜ್ಯಕ್ಕೆ ಕರ್ಕೊಂಡು ಬಂದಿರೋದು ಅನ್ನುವಂಥದ್ದು ಕೂಡ ಮಾತು ಹೊರವಲಯದಲ್ಲಿ ಚರ್ಚೆ ಆಗ್ತಾ ಇದೆ. 4 ಶಾಸಕರು ಸಂಘರ್ಷಕ್ಕಿಳಿದಿದ್ರೆ 40 ಶಾಸಕರ ಸಭೆ ಯಾಕೆ ಕರಿಬೇಕು? 2 ಮತ್ತು 3ನೇ ಹಂತದಲ್ಲಿ ಇನ್ನಷ್ಟು ಶಾಸಕರ ಜೊತೆಗೆ ಚರ್ಚೆ ಮಾಡಬೇಕು. ಎಲ್ಲ 136 ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಬೇಕಾಗಿತ್ತು. ಅಲ್ಲಿ ಯಾಕೆ ಸಂಗ್ರಹಿಸಿಲ್ಲ? ನಾಯಕತ್ವ ಬದಲಾವಣೆಯ ಬಗ್ಗೆ ಅಭಿಪ್ರಾಯವನ್ನ
ಆಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಲವನ್ನ ತೋರಿಸ್ತಾ ಇದ್ದಾರಾ ಸುರ್ಜೇವಾಲ್ರಿಗೆ ಹಾಗೂ ಹೈಕಮಾಂಡ್ಗೆ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಈಗ ಸ್ವಲ್ಪ ಯೋಚನೆ ಮಾಡೋಣ, ಶಾಸಕರ ಅಭಿಪ್ರಾಯ ಸಂಗ್ರಹವನ್ನ ಮಾಡಿದ್ ಯಾಕೆ ಅನ್ನುವಂಥದ್ದನ್ನ. ಎಸ್, ನವೆಂಬರ್ಗೆ ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿಗೆ ಡಿ ಕೆ ಶಿವಕುಮಾರ್ಗೆ ಡೆಡ್ ಲೈನ್ ಆಗಿದೆ. ಇನ್ನೊಂದು ಕಾರಣ ಏನು ಅಂತಂದ್ರೆ, ಶಾಸಕರ ಬಲ ಸಿದ್ದರಾಮಯ್ಯ ಕಡೆಗೆ ಅಂತ ಹೇಳಿ ಸಿಎಂ ಆಪ್ತರು ಹೇಳ್ತಾ ಇದ್ದಾರೆ. ಶಾಸಕರ ಅಭಿಪ್ರಾಯ ಏನಿದೆ ಅಂತ ಹೇಳುವಂತಹ ಪ್ರಯತ್ನ ಆಗಿರಬಹುದು, ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿಯ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡುವಂತಹ ಕೆಲಸ ಆಗಿರಬಹುದು, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರಿ ಅಂತ ಹೇಳುವಂತಹ ಸೂಚನೆ ಕೂಡ ಆಗಿರಬಹುದು. ಆದರೆ ಆ ಒಂದು ಸಭೆ, 40 ಶಾಸಕರ ಆ ಒಂದು 1-to-1 ಸಭೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಆರದ ಬೆಂಕಿಯಾಗುತ್ತೆ. ಇಂದಿನ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಶಾಸಕರಿಗೆ ಸೂಚನೆಯನ್ನ ನೀಡಿದ್ರು. ಡಿ ಕೆ ಶಿವಕುಮಾರ್ ಅವರು ಪತ್ರವನ್ನ ಕೂಡ ಬರೀತಾರೆ. ಆ ಒಂದು 40 ಶಾಸಕರಿಗೆ ದೂರವಾಣಿ ಸಂಪರ್ಕದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ. ಯಾಕಿರಬೇಕಾಗಿತ್ತು? ಶಾಸಕರು ಅವರ ವಿಚಾರವನ್ನ ಹಾಗೂ ತಮ್ಮ ಮನಸ್ಸಲ್ಲಿರುವುದನ್ನ ಸುರ್ಜೇವಾಲ್ರಿಗೆ ಹೇಳೋಕೆ ಹೊರಟಿದ್ದಲ್ವಾ? ಡಿ ಕೆ ಶಿವಕುಮಾರ್ ಅವರು ಸಂದೇಶವನ್ನ ರವಾನೆ ಮಾಡಿದ್ ಯಾಕೆ? ಯಾರ ಮುಂದೆ ಏನು ಎಲ್ಲಿ ಹೇಳಬೇಕು ಹೇಳಿ ಆಪ್ತ ಶಾಸಕರಿಗೆ ಸೂಚನೆಯನ್ನ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಶಾಸಕರ ವೈಯಕ್ತಿಕ ಅಭಿಪ್ರಾಯ ಹೇಳುವಂತಹ ಸಾಧ್ಯತೆಗಳು ಕಮ್ಮಿ ಇದ್ದು ಡಿ ಕೆ ಶಿವಕುಮಾರ್ ಅವರ ಮಾತನ್ನೇ ಹೇಳಬಹುದಲ್ಲ? ಇವೆಲ್ಲ ಪ್ರಶ್ನೆಗಳು ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈಯನ್ನ ಹಿಡ್ಕೊಂಡು ನಮ್ಮಿಬ್ಬರನ್ನ ಕದಲಿಸಕ್ಕಾಗಲ್ಲ ಅನ್ನುವಂತಹ ಶೈಲಿಯಲ್ಲಿ ಮಾತನಾಡಿದ್ರು. ನಾವಿಬ್ರು ಯಾವತ್ತೂ ಜಗಳ ಮಾಡ್ಕೊಳ್ಳಲ್ಲ ಎನ್ನುವಂತಹ ಶೈಲಿಯಲ್ಲಿ ಮಾತನಾಡಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ರಣತಂತ್ರವು ಏನಿರಬಹುದು? ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಭಾರಿ ಕುತೂಹಲವನ್ನ ಮೂಡಿಸಿದೆ ಈ ಒಂದು 1-to-1 ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಸಚಿವರ ವಿರುದ್ಧ ಅಸಮಾಧಾನ ಬಿಚ್ಚುವಂತಹ ಸಾಧ್ಯತೆ ಇದೆ. ವೀಕ್ಷಕರೇ, ಒಂದು ಮಾತು ಹೇಳ, ಯಾರೇ ಆದರೂ ಕೂಡ ಪಬ್ಲಿಕ್ ಮುಂದೆ ಅಥವಾ ಮೀಡಿಯಾ ಮುಂದೆ ಆದಷ್ಟು ಕಮ್ಮಿ ಒಳಗೆ ಏನು ನಡೀತು ಅನ್ನುವಂಥ ವಿಚಾರವನ್ನು ಹೇಳೋದು. ಸೊ ಅಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರವನ್ನು ಕೂಡ ಚರ್ಚೆ ಮಾಡಿರಬಹುದು ಶಾಸಕರು ಹಾಗೂ ಸುರ್ಜೇವಾಲ್ರು, ಅಥವಾ ಅನುದಾನದ ವಿಚಾರವನ್ನು ಕೂಡ ಮಾತನಾಡಿರಬಹುದು. ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿದೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾರೆ, ಅದೇ ಸತ್ಯ.